ಕನೇರಿ ಇವ್ರ ಸ್ವಾಮಿಗಳ ಬಗ್ಗೆ ನಾವು ಸ್ವಾಮಿಗಳಂತ ಇಲ್ಲಿ ನಾ ಹೆಸರನ್ನು ಬಳಸೋದಿಲ್ಲ. ಇವರೊಬ್ಬ ಬಾಪುಗೌಡ ಮೇಟಿ, ಮುದ್ದೇಬೇಳೆ ತಾಲೂಕಿನ ಒಂದು ಬಸರಕೋಡ್ ಗ್ರಾಮದಲ್ಲಿ ಇದ್ದಂತ ಈ ವ್ಯಕ್ತಿ. ಇವಂದು ಅಲ್ಲಿ ಇದ್ದಂತ ಆಸ್ತಿ ಬಸರಕೋಟದಾಗ ಎಷ್ಟು, ಈಗ 100 ಎಕರೆ ದ್ರಾಕ್ಷಿ ತೋಟ ಮಾಡ್ಯಾನ. ಎಲ್ಲಿದ್ ಬತ್ತಿದು? ಇನ್ನೂ ಭಾಳ ಇದೆ. ಇನ್ನೂ ಅದನ್ನೆಲ್ಲ ನಾವೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡತ್ತೇವೆ, ಹೊರಗೆ ತರ್ತೇವೆ. ಇವು ಬಸವಣ್ಣವರಿಗೆ ಯಾಕೆ ಇಷ್ಟ, ಈ ಲಿಂಗಾಯತರಿಗೆ ಯಾಕೆ ಇಷ್ಟು ಮಾಡತ್ತಾನಂದ್ರೆ, ಬಿಜೆಪಿಯಲ್ಲಿ BL ಶಂಕರ್ ಅವರ ಸಂತೋಷ್ ಅನ್ನವರ ಅನ್ಯಾಯ ಆಗಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದನ್ನ ಮುಂದೆ ಇಲೆಕ್ಷನ್ದಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಈಗಾಗಲೇ ಬುಕ್ ಮಾಡ್ಕೊಂಡಾನ. ಈ ರೀತಿ ಮಾಡೋವಾಗ ನಾವು ಸ್ವಾಮಿ ಅನ್ನೋದಿಲ್ಲ, ಬಾಪುಗೌಡ ಅಂತೇಳಿ ನಾನು ಕರೆಯವಾಗ. ಇಂಥ ಒಬ್ಬ ಚಾರಿತ್ರ್ಯ ಬಗ್ಗೆ ಮಾತಾಡ್ತಾನೆ, ಬಿಜಾಪುರ ಜಿಲ್ಲೆಯ ಗಣ್ಯ ವ್ಯಕ್ತಿಗಳ ಬಗ್ಗೆ. ನಿನ್ನ ಚಾರಿತ್ರ್ಯ ಏನದಪ್ಪ ಮಿಸ್ಟರ್ ಬಾಪುಗೌಡ್, ನಿಂದೆ ಚಾರಿತ್ರ್ಯ ಏನಿದೆ ಹೇಳ. ನೀನೊಬ್ಬ ಹೌದಪ್ಪ ಅಪ್ಪಟ ಬಸವ ಆದ್ಯಾ, ವಿಭೂತಿ ಧರಿಸ್ತೀಯಾ? ಕೂಕ್ಮ ಯಾಕೆ ನಿಂದು ಎಲ್ಲಿದ್ ಬತ್ತು ಕೂಕ್ಮಿದು? ಯಾವಾಗ ನೀ ಕೂಕ್ಮ ಧಾರಣೆ ಮಾಡ್ಲತ್ತಿ? ಇದು ನಮಗ್ ಪ್ರಶ್ನೆ ಬಂದದ. ಬಸವಣ್ಣ ಹೆಸರು ಮ್ಯಾಗ ಮಾಡ್ಬೇಡ್ರಿ, ನಿಮ್ ಹಿಂದೂ ಧರ್ಮದ ಹೆಸರು ಮ್ಯಾಗ ಬೇಕಾದ್ ಮಾಡ್ರಿ ನೀವು, ನಾವ್ ಅದಕ್ಕೆ ಅಭ್ಯಂತರ ಇಲ್ಲ. ಈ ದೇಶದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವನಾಗ ಅವಕಾಶ ಇದೆ, ನೀವೇನ್ ಬೇಕಾದ್ ಮಾಡ್ರಿ. ಬಟ್ ಕಾನೂನು ಚೌಕಟ್ಟಿನಾಗ ಮಾಡ್ಬೇಕು. ಕಾನೂನು ಚೌಕಟ್ಟು ಬಿಟ್ಟು ಮಾಡ್ತೀವಿ ಅಂದ್ರೆ ಸಂವಿಧಾನಕ್ಕೆ ಅಪಚಾರ ಆಗೋಂಗಿತ್ತಂದ್ರೆ ಅದು ದೇಶದ್ರೋಹಿ. ಇವನು ಒಬ್ಬ ದೇಶದ್ರೋಹಿನ. ಬಸವಣ್ಣವ್ರ ಹೆಸರು ಮ್ಯಾಗ ಮಠದಾಗ ಆ ಮಠ ಬಸವಣ್ಣವ್ರ ಕಾಡು ಸಿದ್ದೇಶ್ವರ ಅಂದ್ರೆ ವಚನಗಳು ನೋಡಿದ್ರ ಬಹಳ ಚಂಡಾಮಂಡಲ ಏನದು, ಆ ರೀತಿ ಸಮಾಜಕ್ಕೆ ಒಂದು ಸಂದೇಶ ಸಾರುವಂತ ವಚನಗಳಿವೆ. ಅದನ್ನೆಲ್ಲ ಗಾಳಿ ತೂರಿಕೆಂದು ಮಾಡ್ತಾನಂದ್ರೆ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ, ದೇಶದ್ರೋಹಿ. ಇಂಥವ್ರು ನಾ ಮಠದಾಗ ಇಟ್ಕೋಬಾರದು.